ಸ್ವಂತ ಮನೇಲಿ ಇದ್ದೀರಾ, ಬಾಡಿಗೆ ಮನೇಲಿ ಇದ್ದೀರಾ? ಚೆನ್ನಾಗಿ ನೋಡ್ಕೊತಾರೆ ಸರ್. ಅವ್ರ ಮನೆಯವರು ಸದಸ್ಯರ ಥರನೇ ನಮ್ಮನ್ನು ನೋಡ್ಕೊತಾರೆ. ಹೆಲ್ತ್ ಎಲ್ಲ ಹೇಗಿದೆ ನಿಮಗೆ? ಹೆಲ್ತ್ ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ವರ್ಷಕ್ಕೊಂದ್ಸರಿ ಚೆಕಪ್ ಮಾಡಿಸ್ತಾರೆ. ಹಾಸನ ಕರ್ಕೊಂಡೋಗಿ ಫುಲ್ಲು ಬಾಡಿ ಚೆಕಪ್ ಎಲ್ಲ ಮಾಡಿಸ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಿ? ಬೆಳಗ್ಗೆ 5 ಗಂಟೆಗೆ ಬರ್ಬೋದು, 5:15. ಡ್ಯೂಟಿ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು 2 ಗಂಟೆ ಅಷ್ಟೇ ನಮ್ಮ ಕೆಲಸ ಎಲ್ಲ ಕ್ಲೋಸ್ ಆಗ್ತದೆ. ಏನು ಪ್ರಾಬ್ಲಮ್ ಗೌರ್ಮೆಂಟಿಂದ ಏನು. ಓಕೆ, ತಿಂಡಿ ಎಲ್ಲ ಇಲ್ಲೇ ಆಗುತ್ತೆ ತಮಗೆ? ತಿಂಡಿ ಹೇಗಿರುತ್ತೆ? ಚೆನ್ನಾಗಿರುತ್ತಾ? ಪ್ರತಿದಿನ ಏನೇನು ತಿಂಡಿ ತಿಂತೀರಿ? ಒಂದೊಂದು ಥರ ತಿಂಡಿ ತರ್ತಾರೆ. ಚಿತ್ರಾನ್ನ ಒಂದಿನ, ಪಲಾವು, ಎಲ್ಲ ಸಾಂಬಾರು ಎಲ್ಲ ಕೊಡ್ತಾರೆ. ಇಡ್ಲಿ ಎಲ್ಲ ಮೊಟ್ಟೆ ಕೊಡ್ತಾರೆ. ಇನ್ನು ಮೊಟ್ಟೆ ತಿಂತೀವಿ. ಎಸ್, ಇದು ಇವರ ಪೌರ ಕಾರ್ಮಿಕರ ಮನದಾಳದ ಮಾತು. ಹೇಗಿದೆ ಸರ್ ನಿಮ್ಮ ಜೀವನ ಶೈಲಿ? ಚೆನ್ನಾಗಿದೆ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಬಂದು ಮಾಡ್ತೀರಿ? ಅಲ್ಲಿ ಎಷ್ಟೋ ತನಕ ಇರ್ತೀರಿ? 9:30 ತಿಂಡಿ ಕೊಡ್ತಾರೆ. ತಿಂಡಿ ಮಾಡಿಕೊಂಡು ಆಮೇಲೆ 10:30 ಹೋದರೆ 2 ಗಂಟೆಗೆ ಕ್ಲೋಸ್ ಆಗ್ತದೆ. ಅಧಿಕಾರಿಗಳು ನಮಗೆ ಸ್ಪಂದಿಸ್ತಾರೆ, ಎಲ್ಲ ಕಷ್ಟ ಇದೆ. ನಮಗೆ ಒಳ್ಳೆ ಇನ್ಸ್ಪೆಕ್ಟರ್ಗಳು ಸಿಗ್ತಾರೆ. ಅದರಿಂದ ನಾವು ಚೆನ್ನಾಗಿದ್ದೀವಿ, ಆರೋಗ್ಯ ಎಲ್ಲ ಚೆನ್ನಾಗಿದೆ. ಏನೇ ಇದ್ರೂ ನಮಗೆಲ್ಲ ಹೇಳ್ತಾರೆ, ನಮಗೂ ಸಹಾಯ ಮಾಡ್ತಾರೆ. ನಾವು ಕಷ್ಟ ಸುಖ ಎಲ್ಲ ಹೇಳ್ಕೊತೀವಿ, ಬಂದು ಎಲ್ಲ ಎದುರಿಸ್ಕೊಂಡು. ಈ ಹಬ್ಬ ಹರಿದಿನಗಳಲ್ಲಿ ನಿಮ್ಮ ಏನು ಆವತ್ತು ಏನಿರುತ್ತೆ ರೋಟೀನ್? ಅಂತಂದ್ರೆ ರಜಾ ಇರುತ್ತೆ. ರಜಾ ಅಂತಂದ್ರೆ ಮಾಮೂಲಿ ಒಂದು 10 ಡ್ಯೂಟಿ ಮಾಡ್ತೀವಿ. ಮಾಡ್ಬಿಟ್ಟು ಆಮೇಲೆ ಅಲ್ಲ, ಈಗ ಹಬ್ಬದ ದಿನಗಳಲ್ಲಿ ಎಲ್ಲರೂ ಹಬ್ಬ ಮಾಡ್ತಿರ್ತಾರೆ. ಅವತ್ತು ನೀವ್ ಏನ್ ಮಾಡ್ತೀರಿ? ನೀವು ಅವತ್ತು ಡ್ಯೂಟಿಗೆ ಬರ್ತೀರಾ ಅಥವಾ ನೀವು ಹಬ್ಬ ಮಾಡ್ತೀರಾ? ಬರ್ತೀವಿ. ಡ್ಯೂಟಿ ಮಾಡ್ಬಿಟ್ಟು ಆಮೇಲೆ ನಾವು ಹಬ್ಬ ಮಾಡ್ತೀವಿ. ಹಬ್ಬದ ದಿನಗಳಲ್ಲಿ, ವಿಶೇಷವಾದ ದಿನಗಳಲ್ಲಿ ಎಷ್ಟೋ ತನಕ ಡ್ಯೂಟಿ ಮಾಡ್ತೀರಿ? ಮಾಮೂಲಿ 9:30. ಬೆಳಿಗ್ಗೆ 5:30 9:30 ಗಂಟೆ ಮಾಡ್ತೀವಿ. ಇಲ್ಲಿ ಕೆಲಸ ಮುಗಿಸಿ ಆಮೇಲೆ ತಾವು ಹಬ್ಬಗಳಲ್ಲಿ ಭಾಗಿಯಾಗ್ತೀರಿ. ಸ್ವಚ್ಛತೆ ಮಾಡಬೇಕಲ್ಲ ಸರ್ ಬೆಳಿಗ್ಗೆ. ಇಷ್ಟು ವರ್ಷ ಸ್ವಚ್ಛತೆಯನ್ನು ಮಾಡ್ಕೊಂಡು ಬಂದಿದ್ದೀರಿ, ತಮ್ಗೆ ಏನು ಅನ್ಸುತ್ತೆ? 2 ವರ್ಷದಿಂದ ಮಾಡ್ತೀವಿ. ಎಲ್ಲ ಜನ ಸ್ಪಂದಿಸ್ತಾರೆ. ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅಷ್ಟೇ, ಎಲ್ಲ ನಮ್ಮ ಆಫೀಸರ್ಸು ಅಷ್ಟೇ, ಎಲ್ಲ ಸ್ಪಂದಿಸ್ತಾರೆ. ಎಲ್ಲ ಚೆನ್ನಾಗಿ ನೋಡ್ತಾರೆ. ಏನಾರ ಪ್ರಾಬ್ಲಮ್ ಆದರೂ ಹೇಳ್ಕೊಂಡ್ಬಿಡ್ತಾರೆ. ಊಟ ತಿನ್ನೋದು ಏನು ಪ್ರಾಬ್ಲಮ್ ಇಲ್ಲ. ಏನೇ ಬೇಕು ಅಂದರೆ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ ಸರ್. ಇವರೊಬ್ಬರು ಮಾತಾಡ್ತಾರೆ. ತಮಗೆ ಚಿಕಿತ್ಸೆ, ಮೆಡಿಕಲ್ ವ್ಯವಸ್ಥೆ ಎಲ್ಲ ನೀಟಾಗಿ? ಎಲ್ಲ ರೀತಿಯ ಫೆಸಿಲಿಟೀಸ್ ಇದೆ ನಮಗೆ. ಸ್ವಚ್ಛ ನಗರಿ ಚನ್ನರಾಯಪಟ್ಟಣ ಸ್ವಚ್ಛವಾಗಿದೆ ಅಂತ ಪ್ರಶಸ್ತಿಯನ್ನ ಕೊಟ್ಟವ್ರೆ ಕೇಂದ್ರ ಸರ್ಕಾರ. ಅದಕ್ಕೆ ತಮ್ಗೆ ಏನ್ ಅನ್ಸುತ್ತೆ? ಗೌರವ ಬಂದಿದೆ ಅಂದ್ರೆ ನಮಗೆ ಖುಷಿ ಅಲ್ವಾ? ಚೆನ್ನಾಗಿದೆ. ನಾವು ಬುಟ್ಟಿ ಬೆಳೆದಿರೋ ಊರಿಂದ ಚೆನ್ನಾಗಿರ್ಬೇಕು ಅಂತ ನಮ್ಗೆ ಆಸೆ. ನಮಗೂ ಚೆನ್ನಾಗಿ ಫೇಮಸ್ ಆಗಬೇಕು. ಇನ್ನು ಹಾಸನ ಜಿಲ್ಲೆ ಚೆನ್ನಾಗಿದಾಗಬೇಕು, ಚನ್ನರಾಯಪಟ್ಟಣ ತಾಲೂಕು ಇನ್ನು ಜಿಲ್ಲೆ ಆಗಬೇಕು ಅನ್ನೋದು ನಮ್ಮ ಆಸೆ ಸರ್. ಇನ್ನು ಮುಂದೆ ಇನ್ನು ನಮ್ಮ ಆಫೀಸ್ ಒಳ್ಳೆ ಚೆನ್ನಾಗಿರ್ಬೇಕು. ರಾಜು ಸರ್ ನಮ್ಮ ಆಫೀಸ್ ಎಲ್ಲ ಇದರಲ್ಲಿ ಕಷ್ಟ ಈಗ ಸ್ವಚ್ಛ ಮಾಡಬೇಕು ಅಂತ ಅವ್ರು ಇರೋದಕ್ಕೆ ನಾವೆಲ್ಲ ಸ್ವಚ್ಛ ಮಾಡ್ತೀವಿ. ಚೆನ್ನಾಗಿ ಗಣರಾಜ್ಯೋತ್ಸವ ಅದೆಲ್ಲ ಕನ್ನಡ ಇದೆಲ್ಲ ನಾವು ಮಾಡ್ತೀವಿ ಸರ್. ನಾವು ಫೇಮಸ್ ಆಗಿ ಮಾಡ್ತೀವಿ. ನಮ್ಮ ದೇವತೆ ನಮಗೆ ಕುಲದೇವತೆ ನಮಗೆ ಜಾರ್ಡಾಗಿ ಮಾಡ್ತೀವಿ. ಇದು ಚನ್ನರಾಯಪಟ್ಟಣಕ್ಕೆ ರಜೆನೇ ಕೊಡ್ತಾರೆ. ಎಲ್ಲರೂ ಹೋಗೋದು ಎಲ್ಲ ಇದು ಮಾಡ್ತಾರೆ. ಮತ್ತೆ ಆ 3 ದಿನಗಳಲ್ಲಿ ಹೆಂಗ್ ಮಾಡ್ತೀರಿ? ತುಂಬಾ ಚೆನ್ನಾಗಿ ಹಬ್ಬ ಮಾಡ್ತೀವಿ, ಆಚರಿಸ್ತೀವಿ, ಖುಷಿಯಾಗಿರ್ತೀವಿ, ಚೆನ್ನಾಗಿರ್ತೀವಿ. ನಮಗೆಲ್ಲ ನಮ್ಮ ಆಫೀಸಿಂದ ಹೆಲ್ಪ್ ಮಾಡ್ತಾರೆ, ರಜೆನೂ ಕೊಡ್ತಾರೆ. ಇದಿಷ್ಟು ಇಲ್ಲಿನ ಪೌರ ಕಾರ್ಮಿಕರ ಮಾತು. ಅಂದ್ರೆ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಅಧಿಕಾರಿಗಳು ನಮಗೆ ಸಮರ್ಪಕವಾಗಿ ಸ್ಪಂದಿಸ್ತಾರೆ, ನಾವು ಚೆನ್ನಾಗಿದ್ದೀವಿ, ನಮ್ಮ ಜೀವನ ಶೈಲಿ ಚೆನ್ನಾಗಿದೆ ಅಂತ ತಮ್ಮ ಮನದಾಳದ ಮಾತನ್ನ ಹೇಳ್ತೀರಾ ಅಂತದ್ದು.